ನನ್ನ ಹೆಸರು ಅಂತೋಣಿ ರೆಜಿನಾ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಒಂದು ಸಾಕ್ಷಿ ನಂದು ಏನಂದ್ರೆ, ಒಂದು ಏಪ್ರಿಲ್ 2ನೇ ತಾರೀಕಿಂದ ಹೊಟ್ಟೆ ನೋವು ತುಂಬಾ ನರಳುತ್ತಿದ್ದೆ. ಸಡನ್ ಆಗಿ ನಾವು ಚೆನ್ನಾಗೇ ಇದ್ದೆ. ಏಪ್ರಿಲ್ 3ನೇ ತಾರೀಕು ಒಂದು ಮನೆಯಲ್ಲಿ ತುಮಕೂರಲ್ಲಿ ಪ್ರೇಯರಿಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೆ. ರಾತ್ರಿ ಎಲ್ಲ ಐಲಿನ್ ಸಿಸ್ಟರ್ ಹತ್ರ ಪ್ರೇಯರಿಗೆ ಹೋಗೋಣ ಅಂತ ಎಲ್ಲ ಮಾತಾಡಿದ್ದೆ. ಆಯ್ತು ಅಂತ ಎಲ್ಲ ರೆಡಿ ಆದಾಗ ಮಲಗುವಾಗ್ಲೇ 11 ಗಂಟೆ ಆಗಿತ್ತು. ಅವಾಗೆಲ್ಲ ಚೆನ್ನಾಗೇ ಇದ್ದೆ. 12 ಗಂಟೆ ಸಮಯದಲ್ಲಿ ನನ್ಗೆ ಸಡನ್ ಆಗಿ ಹೊಟ್ಟೆ ನೋವು ಬಂತು. ಹೇಳಕ್ ಸಾಧ್ಯ ಆಗ್ಲಿಲ್ಲ, ಅಷ್ಟೊಂದು ಹೊಟ್ಟೆ ನೋವು, ಜೊತೆಗೆ ಲೂಸ್ ಮೋಷನ್ ಆಗ್ಬಿಡ್ತು. 4 ಗಂಟೆ, ಬೆಳಗಿನ ಜಾವ 4 ಗಂಟೆವರೆಗೂ ತುಂಬಾ ಒದ್ದಾಡಿದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದ. ಮಮ್ಮಿ ಏನಾಗ್ತಿದೆ ಅಂದ. ಇಲ್ಲ ಮಗನೇ, ನನ್ಗೆ ತುಂಬಾ ಹೊಟ್ಟೆ ನೋವು, ತುಂಬಾ ಇದಾಗ್ತಿದೆ, ಸುಸ್ತಾಗ್ತಿದೆ ಅಂದಾಗ, ಮಮ್ಮಿ ನಾಳೆ ನೀನ್ ಪ್ರೇಯರಿಗೆ ಹೋಗಕ್ಕೆ ತೊಂದರೆ ಆಗ್ತಾ ಇರೋದು, ಭಯ ಪಡ್ಬೇಡ, ದೇವ್ರ ಕಾರ್ಯಕ್ಕೆ ಹೋಗು ಅಂದ. ಅಷ್ಟೊತ್ತಿಗೆ ನಾನು ಐಲಿನ್ ಸಿಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊಳ್ಳೋಣ ಅಂದ್ರೆ ಬೆಳಿಗ್ಗೆ ಆಗ್ಲಿ ಅಂತ ಕಾಯ್ತಿದ್ದೆ. 6 ಗಂಟೆ ಆಯ್ತು. 6:15ಗೆ ಅವ್ರಿಗೆ ಫೋನ್ ಮಾಡಿದೆ. ತುಂಬಾ ನನಗೆ ಆಗ್ತಾ ಇಲ್ಲ, ಹೊಟ್ಟೆ ನೋವು ತಡಿಯಕ್ ಆಗ್ತಿಲ್ಲ, ನಾನು ಪ್ರೇಯರಿಗೆ ಬೇರೆ ಬರ್ಬೇಕು ಅಂದಿದ್ದೀನಿ, ನೋಡಿದ್ರೆ ಹಿಂಗ್ ಸೀರಿಯಸ್ ಆಗ್ತಾ ಇದ್ದೀನಿ ಅಂತ ಅವ್ರು ಪ್ರೇಯರ್ ಮಾಡಿದ್ರು. ಏನು ಭಯ ಪಡ್ಬೇಡ, ಅಲ್ಲಿ ಒಂದು ಒಳ್ಳೇದಾಗಕ್ಕೆ ನಿನ್ಗೆ ಅಲ್ಲಿ ತಡೆ ಆಗ್ತಾ ಇದೆ, ಹೋಗ್ಬಾರ್ದು ನೀನು ಅಂತ ತಡೆ ಆಗ್ತಿದೆ, ಭಯ ಪಡ್ಬೇಡ ನೀನು ಅಂದಸ್ನ. ನಾನು ಬಂದೇ ಬರ್ತೀನಿ, ಏನೇ ತಡೆ ಆದ್ರೂ ನಾನು ಕಾರಲ್ಲೇ ಮಲ್ಕೊಳ್ತೀನಿ, ಬೇಕಾದ್ರೆ ಬರ್ತೀನಿ ಅಂತ ರೆಡಿಯಾಗಿ ಹೊರಟೆ. ಅಲ್ಲಿ 3 ಗಂಟೆಗೆ ಪ್ರೇಯರ್ ಶುರು ಮಾಡಿದ್ರು. ಪ್ರೇಯರ್ 3ರಿಂದ 8 ಗಂಟೆವರೆಗೂ ಅವ್ರ ಮನೇಲಿ ಪ್ರೇಯರ್ ನಡೀತು. ನಾನು ಹೋಗುವಾಗ್ಲೇ ಚೆನ್ನಾಗಿ ಹೋದೆ, ಒಂಚೂರು ಸುಸ್ತು ಆಗ್ಲಿಲ್ಲ. ನೀರೆಲ್ಲ ತಗೊಂಡ್ ಕಾರಲ್ಲೆಲ್ಲ ಔಷಧಿ ಎಲ್ಲ ಮೆಡಿಸಿನ್ ತಗೊಂಡೋದ್ರು ನನ್ ಟಯರ್ಡ್ ಏನೂ ಆಗ್ಲಿಲ್ಲ. ಆರಾಮಾಗಿ ಮಲ್ಕೊಂಡೇ ಹೋದೆ. 8 ಗಂಟೆವರೆಗೂ ಪ್ರೇಯರ್ ಅಲ್ಲಿ ಆರಾಮಾಗಿದ್ದೆ. 8 ಗಂಟೆ ಪ್ರೇಯರ್ ಮುಗ್ದಸ್ತಾ ತಿರ್ಗಾ ನನ್ಗೆ ಹೊಟ್ಟೆ ನೋವು ಕಾಣಿಸ್ಕೊಂಡ್ಬಿಡ್ತು. ಹೊಟ್ಟೆ ನೋವು ತಡ್ಕೊಳಕ್ಕಾಗದೆ ನಾನು ಆಸ್ಪತ್ರೆಗೆ ಹೋಗ್ಬಿಟ್ಟೆ. ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಇನ್ಫೆಕ್ಷನ್ ಆಗಿದೆ ಅಮ್ಮ ಅಂತ ಮೆಡಿಸಿನ್ಗಳು ಕೊಟ್ರು. ಆ ಮೆಡಿಸಿನ್ ತೆಗೆದ್ರು ನನಗೆ ಕಡಿಮೆನೇ ಆಗ್ತಿದ್ದಿಲ್ಲ. ಎಷ್ಟು ಔಷಧಿ ಮಾಡಿದ್ರು ಕಮ್ಮಿ ಆಗ್ತಿದ್ದಿಲ್ಲ. ತಿರ್ಗಾ ಅವ್ರ ಐರನ್ ಸಿಸ್ಟರ್ ಹತ್ರ ಪ್ರೇಯರ್ ಮಾಡಿದಾಗ ಒಂದ್ ಸ್ವಲ್ಪ ಹೊತ್ತಿಗೆ ಎದ್ದು ಓಡಾಡ್ತಿದ್ದೆ, ತಿರ್ಗಾ ಪ್ರೇಯರ್ ಆಗ್ತಿತ್ತು. ಮತ್ತೆ ನಾನು ಹೊಟ್ಟೆ ತಡ್ಕೊಳಕ್ಕಾಗದು, ಹೊಟ್ಟೆ ಮೇಲೆ ಯಾರೋ ಕುತ್ಕೊಳಂಗಾಗೋದು, ಭಾರ. ನನ್ ಮಗ ಬೆಳಿಗ್ಗೆ ಆದ್ರೆ ಕರ್ಕೊಂಡು ಎಳ್ನೀರು, ಜ್ಯೂಸ್ಗಳು, ಮೆಡಿಕಲ್ ಅಲ್ಲೆಲ್ಲ ಹೋಗಿ ಮಾತ್ರೆ ತಂದು ಹೋಗ್ತಿದ್ದೆ. ಆದ್ರೆ ನನ್ನ ಹೊಟ್ಟೆ ನೋವೇ ಹೋಗ್ತಿದ್ದಿಲ್ಲ. ಆಮೇಲೆ ತಿರ್ಗಾ ಐರನ್ ಸಿಸ್ಟರ್ ಹತ್ರ ಮೇ 3ನೇ ತಾರೀಕು ಪ್ರೇಯರ್ ಮಾಡಿಸ್ಕೊಂಡೆ. ಮಧ್ಯಾಹ್ನ ಒಂದು 3 ಗಂಟೆ ಇರ್ಬೋದು. ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ ಕಣೆ, ನಂಗೆ ಆಗ್ತಾ ಇಲ್ಲ ಅಂತ ನಾನು ನೋವಲ್ಲಿ ಇದ್ದಾಗ ಪ್ರೇಯರ್ ಮಾಡು ನನಗೆ ಅಂತ ಅಂದ್ರು. ಪ್ರೇಯರ್ ಮಾಡಿಸ್ಕೊಂಡೆ. ಪ್ರೇಯರ್ ಮಾಡಿ 1 ಸೆಕೆಂಡಿಗೆ ನನಗೆ ಹೊಟ್ಟೆ ನೋವೇ ಹೋಗ್ಬಿಡ್ತು. ಅವತ್ತಿನಿಂದ ಇವತ್ತಿನವರೆಗೂ ನನಗೇನು ತೊಂದರೆ ಇಲ್ಲ. ಎನರ್ಜಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ. ಒಂದು ಮಾತ್ರನೇ ಇಲ್ಲ, ಒಂದು ನೋವೋ ಇಲ್ಲ, ಸುಸ್ತೋ ಇಲ್ಲ, ಸಂಕಟನೇ ಇಲ್ಲ. ದೇವರು ನನ್ನನ್ನು ಇಷ್ಟು ಚೆನ್ನಾಗಿ ಕಾಪಾಡಿ ಪುನರ್ಜನ್ಮ ಕೊಟ್ಟಿದ್ದಕ್ಕೆ ಕೋಟಿ ಕೋಟಿ ಸ್ತೋತ್ರ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ನಮ್ಮ ಮನೆಯವರು ಪೀಟರ್ ಅಂತ, ಅವರು ಬಿದ್ದಿ ಕಾಲಿಗೆ ಹೊಡೆತ ಮಾಡ್ಕೊಂಡಿದ್ರು. ಅದು ಒಂದು 15 ದಿನ ಬಿಟ್ಟು ಕಾಲು ಊತ ಬಂದ್ಬಿಡ್ತು. ತುಂಬಾ ಅಂದ್ರೆ 2 ಕಾಲು ಊತ ಬಂದ್ಬಿಡ್ತು. ಏನಪ್ಪ ಇದು ಹಿಂಗ ಆಗ್ಬಿಡ್ತು. ಅವ್ರು ಮೈಸೂರಿಗೆ ಅಂತಾನೂ ಹೋಗಕ್ಕೆ ರೆಡಿ ಆಗಿದ್ರು. ಆದ್ರೆ ಸಡನ್ ಆಗಿ ಊತ ಬಂತಲ್ಲ, ಹೋಗ್ಬೇಡ ಅಂದ್ರು. ಅವತ್ತೆಲ್ಲ ಮನೇಲೇ ಇದ್ರು. ರಾತ್ರಿ ತುಂಬಾ ಊತ ಬಂದಾಗ ಏನಪ್ಪ ಇದು, ಯಾವ ಕಾಯಿಲೆ ಬಂದ್ಬಿಡ್ತಪ್ಪ ಅಂತ ಡಾಕ್ಟರ್ ಹತ್ರ ಓಡೋದು. ಡಾಕ್ಟರ್ ಏನಂತ ಪ್ರಾಬ್ಲಮ್ ಕಾಣಿಸ್ತಿಲ್ಲ, ಆದ್ರೂ ಮಾತ್ರೆ ಕೊಡ್ತೀನಿ ಅಂದಾಗ ಮೆಡಿಸಿನ್ ಕೊಟ್ರು, ಆದ್ರೂ ಅದಕ್ಕೆ ಕಡಿಮೆನೇ ಆಗ್ತಿದ್ದಿಲ್ಲ ಊತವನ್ನು. ಐರಿನ್ ಸಿಸ್ಟರ್ ಹತ್ರ ತಿರ್ಗಾ ಪ್ರೇಯರ್ ಮಾಡಿಸ್ಕೊಂಡು ಫೋನಲ್ಲೇ, ಮಗನೇ ನೀನ್ ಭಯ ಪಡ್ಬೇಡ, ನಿನ್ ಕಾಲಿಗೆ ಏನೂ ಆಗಿಲ್ಲ ಅಂತ ಅವ್ರೊಂದು ಮೆಸೇಜ್ ಕೊಟ್ರು. ಆ ಕ್ಷಣವೇ ಊತನೇ ಇಳಿದು ಹೋಗ್ಬಿಡ್ತು. ಅವತ್ತಿಂದ ಇವತ್ತಿನವರೆಗೂ ಅವ್ರಿಗೆ ಕಾಲು ನೋವು ಇಲ್ಲ, ಏನೂ ಇಲ್ಲ, ಚೆನ್ನಾಗಿದ್ದಾರೆ. ಅದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ.